ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಆಸೆ ನೆರವೇರಿದೆ. ಯಾಕೆಂದರೆ ಬಡಾವಣೆಯಲ್ಲಿ ಭಾಳ ಜನ ನಾಗಮಂಗಲದವರು ಇದ್ದಾರೆ. ಕುಣಿಗಲು, ನಾಗಮಂಗಲ. ಇವತ್ತು ನಮ್ಮ ನಂದಿನಿ ಬಡಾವಣೆಗೆ ಒಂದು ಸುದಿನ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಆ ದಿನ ಇವತ್ತು ಬಂದಿದೆ. ನಮ್ಮ ಶಾಸಕರು ಗೋಪಾಲ ಅವರು ಹಾಗೂ ಮಾಜಿ ಡಿಪ್ಯೂಟಿ ಮೇಯರ್ ಹೇಮಲತಾ ಗೋಪಾಲ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಾನು ಜನರಲ್ಲಿ ಕೇಳೋದಿಷ್ಟೇ, ಎಲ್ಲ ಜನಗಳು ಇಲ್ಲಿಂದ ನಾಗಮಂಗಲ ಹೋಗಬೇಕು. ಯಾಕೆಂದರೆ ಬಸ್ಸಲ್ಲಿ ಜನ ಇದ್ದರೆ ಮಾತ್ರ ಆ ಬಸ್ ಕಂಟಿನ್ಯೂ ಮಾಡ್ತಾರೆ. ಜನ ಕಡಿಮೆ ಇದ್ದರೆ ಮುಂದಕ್ಕೆ ಆ ಬಸ್ ಬಿಡೋಲ್ಲ. ಸೊ ಎಲ್ಲರಿಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಜನ ಇಲ್ಲಿಂದಲೇ ಹೋಗ್ಬಂಗೆ ಇರಬೇಕು. ಯಾರು ಮೆಜೆಸ್ಟಿಕ್ ಹೋಗಿ ನಾಗಮಂಗಲ ಹೋಗಬಾರ್ದು, ನಂದಿನಿ ಬಡಾವಣೆಯಿಂದ ನಾಗಮಂಗಲ ಹೋಗುವಂಗೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊತೀನಿ. ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾವೆಲ್ಲ ನವರಂಗು, ಮೆಜೆಸ್ಟಿಕ್ಕು, ಹೊರಗೊಂಡೆ ಪಳ್ಯಕ್ಕೆ ಹೋಗ್ತಾಯಿದ್ದೋ. ಇಲ್ಲಿಂದ ಆದರೆ ಈ ಭಾಗದ ಜನಕ್ಕೆ, ಕುಣಿಗಲ್, ನಾಗಮಂಗಲದವ್ರಿಗೆ ತುಂಬ ಅನುಕೂಲ ಆಗ್ತದೆ. ಖಂಡಿತ ಇದೆ. ಇಲ್ಲೆಲ್ಲ ಲಗ್ಗೆರೆ ಭಾಗ ಇರ್ಬೋದು, ಇಲ್ಲಿ ನಂದಿನಿ ಲೇಔಟು, ಮಹಾಲಕ್ಷ್ಮಿ ಲೇಔಟು, ಈ ಕಡೆ ನಾಗ್ಪುರ ಇರ್ಬೋದು, ಮೋದಿ ಹಾಸ್ಪಿಟ್ಲಿಂದ ಹಿಡಿದು ಈ ಭಾಗದಲ್ಲೆಲ್ಲ ನಾಗಮಂಗಲ ಮತ್ತು ಕುಣಿಗಲ್ ಭಾಗದ ಜನ ತುಂಬ ಜನ ಇದ್ದಾರೆ. ತುಂಬ ಈ ಶಾಸಕರು ಪ್ರಯತ್ನಪಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ತುಂಬ ಸಂತೋಷ. ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದಿಸ್ತೀನಿ ನಾನು. ಖಂಡಿತ 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 ಶಾಸಕರ ಪ್ರಯತ್ನದಿಂದ ಇದಾಗಿರೋದು. ಶ್ರೀನಗರ ಬಿಟ್ಟರೆ ಬೆಂಗಳೂರಿಂದ BTS ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇರೋದು ಈ ನಂದಿನಿ ಲೇಔಟ್ ಎರಡನೇದು. ಯಾವ ಭಾಗದಲ್ಲೂ ಕೂಡ ಈ ಆಯಾ ಊರುಗಳಿಗೆ ಎಲ್ಲೂ ಹೋಗ್ತಿಲ್ಲ. ಮೆಜೆಸ್ಟಿಕ್ ಇರ್ಬೋದು, ಸ್ಯಾಟಲೈಟ್ ಟೌನು, ಈ ಭಾಗದಲ್ಲಿ ಹೋಗ್ತವಿನ. ಬಟ್ ಈ BTS ಬಸ್ ಸ್ಟ್ಯಾಂಡ್ಗಳಿಂದ ಹೋಗ್ತಾ ಇರೋದು ಆಯಾ ವಾರ್ಡಲ್ಲಿ, ಕ್ಷೇತ್ರದಲ್ಲಿ ಹೋಗ್ತಾ ಇರೋದು ಇದು ಎರಡನೇ ಭಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಗಮಂಗಲ ಮತ್ತು ಕುಣಿಗಲ್ ಜನ ಏನಿದ್ದಾರೆ ಈ ಒಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಇದು ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಗೋಪಾಲಣ್ಣವರು ಈ ಒಂದು ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅವರ ಒಂದು ಇದನ್ನ ಅವ್ರಿಗೆ ಅಭಿನಂದಿಸ್ತೀವಿ, ಈ ಕ್ಷೇತ್ರದ ಜನಗಳಾಗಿ ನಾವು.